ಶಾಸಕರಾಗಿ 2 ವರ್ಷ ಪೂರೈಸಿದ ಪ್ರಕಾಶ್ ಕೋಳಿವಾಡ್ ಮಾಡಿದ್ದೆಷ್ಟು, ಮಾಡಬೇಕಾಗಿರೋದು ಇನ್ನೆಷ್ಟು. ಪ್ರಿಯ ವೀಕ್ಷಕರ ನಮಸ್ಕಾರ. ನಮ್ಮ ಜನರಿಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಯಾವುದು ಅಂದರೆ ಅದು ಸಿನಿಮಾ ಸುದ್ದಿ, ಕ್ರೈಮ್ ಸುದ್ದಿ ಹಾಗೂ ರಾಜಕೀಯ ಸುದ್ದಿ. ಹೌದು, ರಾಜಕೀಯ ಸಂಬಂಧಪಟ್ಟಂತೆ ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಸುದ್ದಿ ಬಂದರೆ ಜನರು ಕಿವಿಗೊಟ್ಟು ಕೇಳ್ತಾರೆ, ನೋಡ್ತಾರೆ. ಕಾರಣ ಅಷ್ಟೊಂದು ಇಂಟ್ರೆಸ್ಟಿಂಗ್ ಕಥೆಗಳು, ತಿರುವುಗಳು ಇರ್ತವೆ. ಹೀಗಾಗಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ನಮ್ಮ ಜನರು ರಾಜಕಾರಣಿಗಳ ಹಿಂದೆ ಓಡಾಡ್ತಾರೆ. ಆ ರೀತಿ ಸದ್ಯ ರಾಜಕೀಯ ಕ್ರೇಜನ್ನು ಹುಟ್ಟಿಸಿದೆ. ಆದರೆ ಇಲ್ಲೊಬ್ಬ ಯುವಕ ಮಾತ್ರ ರಾಜಕೀಯಕ್ಕೆ ಬಂದಿದ್ದು ಜನರಿಗಾಗಿ. ಅಂದರೆ ಜನರ ನೋವು ನನ್ನ ನೋವು ಎಂದು ಜನಸೇವೆಗಾಗಿ ಪೊಲಿಟಿಷಿಯನ್ ಆಗಿರುವ ಇವರ ಕತೆ ರೋಚಕ ಆಗಿದೆ. ತಂದೆ ಮಾಡಿದ ಸಾಧನೆ ಹೆಸರಿನಲ್ಲಿ ಈಗಾಗಲೇ 2-3 ಬಾರಿ MLA ಆಗಬೇಕಾಗಿತ್ತು. ಆದರೆ ಹೀಗೆ ಮಾಡದ ಅವರು ಸ್ವಂತ ಬಲ ಹಾಗೂ ಹೆಸರಿನಿಂದ ಕೈ ಮೇಲೆತ್ಕೊಂಡಿದ್ದಾರೆ. ಈ ಮೂಲಕ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಶಾಸಕನಾಗಿ ಕೆಂಪೇಗೌಡರ ಕೋಟೆಯೊಳಗೆ ಪ್ರಕಾಶ್ ಕೋಳಿವಾಡ್ ಪ್ರಮಾಣ ವಚನವನ್ನು ಮಾಡಿದ್ದಾರೆ. ಎಸ್, ಇವ್ರ ಬಗ್ಗೆ ಹೇಳೋದು ಬಹಳ ಇದೆ. ಇದಕ್ಕೂ ಮುನ್ನ ಇವರಿಗೆ ನಾವೆಲ್ಲರೂ ಒಂದು ವಿಶ್ ಮಾಡೋಣ. ಕಾರಣ ಪ್ರಕಾಶ್ ಕೋಳಿವಾಡ್ ಶಾಸಕರಾಗಿ 2 ವರ್ಷವನ್ನು ಪೂರೈಸಿದ್ದಾರೆ. 3ನೇ ವರ್ಷಕ್ಕೆ ಕಾಲಿಟ್ಟಿರುವ ಕೋಳಿವಾಡರಿಗೆ ನಿಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಣ. ಕಂಗ್ರ್ಯಾಚುಲೇಷನ್ಸ್ ಪ್ರಕಾಶ್ ಕೋಳಿವಾಡ್ ಸರ್. ವೀಕ್ಷಕರೇ, ರಾಣೆಬೆನ್ನೂರು ತಾಲೂಕು ಉತ್ತರ ಕರ್ನಾಟಕದ ಹೆಬ್ಬಾಗಿಲಿನ ಮೊದಲ ತಾಲೂಕು. ಹೀಗಾಗಿ ಈ ಕ್ಷೇತ್ರದಿಂದ ಒಂದು ಮಾತು ಶುರುವಾಗುತ್ತೆ, ಅದುವೇ ಗಂಡು ಮೆಟ್ಟಿದ ನಾಡಿಗೆ ಸ್ವಾಗತ ಅಂತ. ಎಸ್, ಈ ಭಾಗದ ಜನರು ಇದೇ ರೀತಿ ಕರೀತಾರೆ. ಹಾಗಾದರೆ ಇದಕ್ಕೆ ತಕ್ಕಂತೆ ಇಲ್ಲಿ ರಾಜಕೀಯ ಇರಬೇಕಲ್ವಾ? ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೆವಿನ್ಯೂ ಜನರೇಟ್ ಆಗುವ ಕ್ಷೇತ್ರ ಇದಾಗಿದೆ. ರೈತರ ಫೇವರೇಟ್ ನಗರವೂ ಕೂಡ ಇದೇ ರಾಣೆಬೆನ್ನೂರು. ಹಾಗೆ ಕೃಷ್ಣ ಮೃಗ ಅಭಯಾರಣ್ಯ ಹೊಂದಿರುವುದು ಇದೇ ನಿಮ್ಮ ರಾಣೆಬೆನ್ನೂರು. ಹೀಗೆ 10 ಹಲವು ರಂಗದಲ್ಲಿ ಸದ್ದು ಮಾಡಿದ್ದ ರಾಣೆಬೆನ್ನೂರು ಮತ್ತೊಂದು ವಿಷಯದಲ್ಲಿ ಐತಿಹಾಸಿಕ ಮುನ್ನುಡಿಯನ್ನು ಬರೆದಿದೆ. ಅದು 2023ರ ಸಾರ್ವತ್ರಿಕ ಚುನಾವಣೆ. ನಾ ಮುಂದು ತಾ ಮುಂದು ಎಂಬಂತೆ 3 ಪಕ್ಷದಲ್ಲಿ ಅಭ್ಯರ್ಥಿಗಳು ಗೆಲ್ಲೋಕೆ ಮಾಡಿದ ಕಸರತ್ತು 1-2. ಹಗಲು ರಾತ್ರಿ ಎಂದೇ ಟೊಂಕ ಕಟ್ಟಿ ಕ್ಯಾನ್ವಾಸ್ ಮಾಡಿದ್ದ ಕ್ಯಾಂಡಿಡೇಟ್ಸ್ಗಳು ಏಕದಮ್ ಸಾಫರ್ ಆಗೋಗಿದ್ರು. ಕಾರಣ ಅತಿ ಹೆಚ್ಚು ಸದ್ದು ಮಾಡದೆ ಅಂತರಂಗದ ಚದುರಂಗ ದಾಟವಾಡಿ ಗೆದ್ದಿದ್ದು ದಿ ಯಂಗ್ ಲೀಡರ್ ಪ್ರಕಾಶ್ ಕೋಳಿವಾಡ್. ಚುನಾವಣಾ ಮೊದಲೇ ತಯಾರಿ ನಡೆಸಿದ್ದ ಕೋಳಿವಾಡ್ ಸರಿಯಾಗಿ ಕೆಲಸ ಮಾಡಿದ್ರು. ಇವರ ಎನ್ಮಿಗಳು ಇವರಿಗೆ ಟಿಕೆಟ್ ತಪ್ಪಿಸೋಕೆ ಹಾಕಿದ್ದ ಎಲ್ಲ ಎಫರ್ಟ್ ಮಿಸ್ ಆಗೋದು. ಕಾಲು ಎಳೆಯೋರು ಇದ್ದೇ ಇರ್ತಾರೆ. ನಾನು ನನ್ನ ಕೆಲಸ ಮಾಡೋಣ ಎಂದು ಹೊರಟ ಕೋಳಿವಾಡ್ ಟಿಕೆಟ್ ಗಿಟ್ಟಿಸ್ಕೊಂಡು ಬರ್ತಾರೆ. ಬಳಿಕ ಶುರುವಾಯಿದ್ದೆ ರಾಣೆಬೆನ್ನೂರು ತಾಲೂಕಿನಲ್ಲಿ ಎಲೆಕ್ಷನ್ ರಣಕಣ. ಹೌದು, ಈ ಕಡೆ BJPಯ 2 ಬಣ, ಆ ಕಡೆ ಕಾಂಗ್ರೆಸ್ನಲ್ಲಿ 2 ಬಣಗಳ ನಡುವೆ ಸರ್ ಅಂತ ಗೆದ್ದು ಬಂದಿದ್ದು ಮಾತ್ರ ಪ್ರಕಾಶ್ ಕೋಳಿವಾಡ್. ಎಸ್ ವೀಕ್ಷಕರೇ, ಇವರ ತಂತ್ರಗಾರಿಕೆ ಮುಂದೆ ಅಪೋಸಿಟ್ ಅಭ್ಯರ್ಥಿಗಳು ಮಕಾಡೆ ಮಲಗಿದ್ದು ಇದೀಗ ಇತಿಹಾಸ. ಈ ಹಿನ್ನೆಲೆ ಪ್ರಕಾಶ್ ಕೋಳಿವಾಡ್ ಮೇಲೆ ಮನಬಾರದಷ್ಟು ಜವಾಬ್ದಾರಿಗಳು ಹೆಚ್ಚಾಗಿದ್ವು. ಯಾರೇ ಬಂದು ಏನೇ ಮಾಡಿದ್ರೂ ರಾಣೆಬೆನ್ನೂರು ಅಭಿವೃದ್ಧಿ ವಿಷಯದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಇತ್ತು. ಈ ಹಿನ್ನೆಲೆ ಹೊಸ ಕನಸುಗಳೊಂದಿಗೆ ಬಂದಿದ್ದ ಪ್ರಕಾಶ್ ಕೋಳಿವಾಡ್ ಏನು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಇನ್ನೂ ಏನೇನು ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ ನೋಡಿ. ಶಿಕ್ಷಣ ಕ್ಷೇತ್ರಕ್ಕಾಗಿ ಸ್ವಂತ ಶಾಸಕರ ಅನುದಾನ 2 ಕೋಟಿ ಹಣ ಬಳಕೆ. ಇದು ಮಕ್ಕಳ ಕಲಿಕೆ ಹಾಗೂ ವಿದ್ಯಾಭ್ಯಾಸ ಸುಧಾರಣೆಗೆ ತಂದಿರುವ ಯೋಜನೆ. ಇದು ರಾಜ್ಯದಲ್ಲಿ ಮೊದಲು ಎನ್ನಲಾಗಿದೆ. ನಿರುದ್ಯೋಗ ಮುಕ್ತ ರಾಣೆಬೆನ್ನೂರಿಗಾಗಿ ಪಣ. ಉದ್ಯೋಗ ಮೇಳ ಮಾಡುವ ಮೂಲಕ 8ರಿಂದ 10 ಸಾವಿರ ಜನರಿಗೆ ಉದ್ಯೋಗ. ಇದಕ್ಕಾಗಿ ಪ್ರತಿ 86 ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರರಿ ಜಾರಿಗೆ ತರುವುದು ಇದು ರಾಜ್ಯದಲ್ಲಿ ಮೊದಲು ಎನ್ನಲಾಗಿದೆ. ಇದಕ್ಕಾಗಿ ಯೋಜನೆ ರೂಪಿಸಿ ಟೆಂಡರ್ ಕೂಡ ಕರೆಯಲಾಗಿದೆ. ಶಾಸಕರಾದ ನಂತರ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬಂದಿರುವ ಅನುದಾನ 450 ಕೋಟಿ ಮೂಲಭೂತ ಸೌಕರ್ಯಗಳಿಗೆ ಅನುದಾನವಾಗಿ ಬಳಕೆ. ರಾಣೆಬೆನ್ನೂರು ನಗರದ ದಶಕದ ಸಮಸ್ಯೆಯಾದ ರಸ್ತೆ ಅಗಲೀಕರಣ, ಇದಕ್ಕೆ ಹಾಗೂ ಇತರೆಗಳಿಗೆ ನಗರೋತ್ಥಾನದಡಿ 50 ಕೋಟಿ ಅನುದಾನ ಬಳಕೆ ಮಾಡಲಾಗಿದೆ. ನಗರದ ಚೌಡೇಶ್ವರಿ ದೇವಾಲಯದ ಬಳಿಯ ಕಲುಷಿತ ನೀರು ಹೊರವಲಯಕ್ಕೆ ದಾರಿ ಕಳುಹಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ. ರಾಣೆಬೆನ್ನೂರು ನಗರಕ್ಕೆ ರಿಂಗ್ ರೋಡ್ ಸಂಬಂಧ ಲೋಕೋಪಯೋಗಿ ಸಚಿವರ ಜೊತೆ ಮಾತುಕತೆ. ಟ್ರಾಫಿಕ್ ಕಿರಿಕ್ ತಪ್ಪಿಸಲು ನಗರದ ಹೊರವಲಯಕ್ಕೆ ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣ ಶಿಫ್ಟ್.
ನಗರದ ದೊಡ್ಡ ಕೆರೆಯ ಸೌಂದರ್ಯೀಕರಣಕ್ಕೆ ಅಭಿವೃದ್ಧಿಗೆ 15 ಕೋಟಿ ಅನುದಾನ ಬಿಡುಗಡೆ. ಜನರಿಗಾಗಿ ಉಪಯೋಗವಾಗುವ ರೀತಿ ಪ್ಲಾನಿಂಗ್ ಸಿದ್ಧತೆ. ಈ ಕೆರೆಯಲ್ಲಿ ಸೈನ್ಸ್ ಪಾರ್ಕ್, ವೀಕ್ಷಣಾ ಮಂದಿರ, ಫ್ಲಾಗ್ ಪಾರ್ಕ್ ಇದರ ಕಾಮಗಾರಿಗಳು ಸದ್ಯದಲ್ಲಿಯೇ ಆರಂಭ. ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕ್ ಇನ್ಮುಂದೆ ಪಿಂಕ್ ಪಾರ್ಕ್ ಆಗಿ ಬದಲಾವಣೆ. ಇದು ಮಹಿಳೆಯರಿಗೋಸ್ಕರ ತಯಾರು. ಗುಡುಗೂರು ಬಳಿ ಸಾಲು ಮರದ ತಿಮ್ಮಕ್ಕನ ಟ್ರೀ ಪಾರ್ಕ್ ನಿರ್ಮಾಣಕ್ಕೆ 2 ಕೋಟಿ ಬಿಡುಗಡೆ. ಕೊಡಚಾದ್ರಿ ತರ ರಾಣೆಬೆನ್ನೂರಿನ ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಜೀಪ್ ರೈಡ್ ಆರಂಭ. ಇದಕ್ಕಾಗಿ ಸರ್ಕಾರದಿಂದ 10 ಜೀಪ್ ಬಿಡುಗಡೆ. ಆಗಸ್ಟ್ 15ಕ್ಕೆ ಲಾಂಚ್. ತಹಶೀಲ್ದಾರ್ ಕಚೇರಿಯ ಮುಂದೆ ಯುದ್ಧ ಟ್ಯಾಂಕ್ ಪ್ರತಿಷ್ಠಾಪನೆ. ಜನರಿಗೆ ದೇಶಭಕ್ತಿ ಹೆಚ್ಚಿಸಲು ಇದು ಸಹಕಾರಿ. ಮಹತ್ತರ ಸಾಧನೆ ಅಂದರೆ ದೇಶದ ಸಂರಕ್ಷಣೆಗೆ ಬಳಸಿದ್ದ ಯುದ್ಧ ವಿಮಾನ ರಾಣೆಬೆನ್ನೂರು ನಗರಕ್ಕೆ ಬಿಡುಗಡೆಯಾಗಿದೆ. ಸೂಪರ್ ಅಲ್ವಾ? ಏನ್ರಿ ಇದು? ಶಾಸಕ ಪ್ರಕಾಶ್ ಕೋಳಿವಾಡ್ ಏನು ಮಾಡಿದ್ದಾರೆ ಎಂದು ಕೇಳುವ ಅದೆಷ್ಟೋ ಪ್ರಶ್ನೆಗೆ ಮತ್ತು ಸಂದೇಶಕ್ಕೆ ಪರ್ಫೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಪ್ರಕಾಶ್ ಕೋಳಿವಾಡ್ ಸದ್ದಿಲ್ಲದೆ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಶಾಕ್ ಆಗಿದೆ. ಒಟ್ಟಿನಲ್ಲಿ ರಾಣೆಬೆನ್ನೂರು ನಗರ ಹಾಗೂ ತಾಲೂಕು ಅಭಿವೃದ್ಧಿಯಾದರೆ ಸಾಕು ಅಲ್ವಾ? ಇಷ್ಟು ಕೆಲಸ ಮಾಡಿರುವ ಪ್ರಕಾಶ್ ಕೋಳಿವಾಡ್ರು ಇನ್ನೂ ಹಲವು ಕೆಲಸಗಳನ್ನು ಮಾಡಬೇಕಾಗಿದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಈ ಭಾಗದ ಮತದಾರರು ಹೇಳ್ತಿದ್ದಾರೆ. ತಾಲೂಕಿನ ಕೆಲವು ಹಳ್ಳಿಗಳಿಗೆ ಓಡಾಡಲು ರಸ್ತೆ ಸುಧಾರಣೆ ಇಲ್ಲ. ನಗರದ ಪ್ರಮುಖ ಬೀದಿಗಳಲ್ಲಿ ಟ್ರಾಫಿಕ್ ಸಮಸ್ಯೆ. ರೈತರ ಜೇಬಿಗೆ ಕತ್ತರಿ ಹಾಕುವ ನಕಲಿ ಬೀಜ ಮಾರಾಟ, ಗೊಬ್ಬರ ಮಾರಾಟ ಜಾಲಗಳು ತಲೆ ಎತ್ತಿವೆ. ಇನ್ನು ಅಕ್ರಮ ಮರಳುಗಾರಿಕೆ ಜೋರಾಗಿದೆ. ಚೌಡಯ್ಯ ದಾನಪುರದಲ್ಲಿಯ ಅಂಬಿಗರ ಚೌಡಯ್ಯ ಪೀಠದ ಗೊಂದಲಗಳು, ಇನ್ನು ಹಲವು ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇದ್ದಾವೆ. ಸೊ ಇವುಗಳನ್ನು ಬಗೆಹರಿಸಿ ಪರಿಹಾರ ನೀಡಬೇಕು ಎನ್ನುವುದು ಜನರ ಕೂಗಾಗಿದೆ. ಆದಷ್ಟು ಬೇಗ ಇವುಗಳನ್ನು ಪ್ರಕಾಶ್ ಕೋಳಿವಾಡ್ ಮಾಡಲಿ ಎನ್ನುವುದು ನಮ್ಮ ಅಭಿಪ್ರಾಯ ಕೂಡ. ಯುವಕರ ಕಣ್ಮಣಿ, ಶಿಕ್ಷಣ ಪ್ರೇಮಿಯಾಗಿರುವ ಸಾಹುಕಾರ PKK. ಅಪಪ್ರಚಾರ, ಅಸಮಾಧಾನ ಸಹಿಸಿಕೊಂಡು ಪಟ್ಟಕ್ಕೇರಿರುವ ಪ್ರಕಾಶ್ ಕೋಳಿವಾಡ್. ಕೆಲಸದಲ್ಲಿ ನಾವು ಏನು ಮಾಡಿದ್ರು, ಹೇಗೆ ಮಾಡಿದ್ರು ನಮ್ಮ ಜನರಿಗೆ ಇಷ್ಟವಾಗಬೇಕಂದ್ರೆ ಸುಲಭದ ಮಾತಲ್ಲ. 100% ಎಲ್ಲರಿಗೂ ಇಷ್ಟವಾಗೋಕೆ ನಾವು ಕೂಡ ಮನುಷ್ಯರೇ ಅಲ್ವಾ? ಆದರೆ ನ್ಯಾಯಸಮ್ಮತವಾಗಿ 100% ಮಾತ್ರ ಕೆಲಸ ಮಾಡಬೇಕು. ಅಂದು KB ಕೋಳಿವಾಡ್ 4 ಬಾರಿ ಗೆದ್ದು ರಾಣೆಬೆನ್ನೂರಿನಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನು ರೂಪಿಸಿದ್ರು. ಆದರೆ ಆ ಸಾಮ್ರಾಜ್ಯದ ಸಹಾಯದ ಜೊತೆಗೆ ಇದೀಗ ತಮ್ಮದೇ ಸ್ವಂತ ಯುವಪಡೆ ಹೊಂದಿರುವ ಪ್ರಕಾಶ್ ಕೋಳಿವಾಡ್ ಯುವಕರ ಪಾಲಿಗೆ ಕಣ್ಮಣಿಯಾಗಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲೂ ಯಾವ ಗಲಾಟೆ ಆಗದಂತೆ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಮುಂದೆ ಬರಬೇಕು, ನಮ್ಮ ಕುಟುಂಬ ಬೆಳಿಬೇಕು ಅಂದರೆ ಶಿಕ್ಷಣ ಮುಖ್ಯ. ಹೀಗಾಗಿ ಬಡವರಿಗೆ ಆಗಲಿ ಶ್ರೀಮಂತರಿಗೆ ಆಗಲಿ ಅವರಿಗೆ ಶಿಕ್ಷಣ ಒದಗಿಸುವ ಕೆಲಸವನ್ನು ರಾಣೆಬೆನ್ನೂರಿನಲ್ಲಿ ಮಾಡಲಾಗ್ತಿದೆ. ಹೀಗಾಗಿ ಶಾಲೆಯಲ್ಲಿ ಶಾಸಕ ಕೋಳಿವಾಡ್ ತಾವೇ ಪಾಠ ಮಾಡ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವ ಮೂಲಕ ಶಿಕ್ಷಣ ಪ್ರೇಮಿಯಾಗಿದ್ದಾರೆ. ಇಷ್ಟಾದರೂ ಇವ್ರ ಬಗ್ಗೆ ಟೀಕೆಗಳು, ಸಲ್ಲದ ಮಾತುಗಳು ಬರ್ತಾನೆ ಇರ್ತವೆ. ಆದರೆ ಇದಕ್ಕೆ ಶಾಸಕ ಪ್ರಕಾಶ್ ಕೋಳಿವಾಡ್ ಕಿವಿ ಕೊಟ್ಟಿಲ್ಲ. ಅದೆಷ್ಟೋ ವಿಷಯದಲ್ಲಿ ಇವ್ರ ಬಗ್ಗೆ ಅಪಪ್ರಚಾರ 1-2. ಇದಕ್ಕೆ ಕಾರಣ ಒಂದೇ, ಕೋಳಿವಾಡರ ತಾಕತ್. ಹೌದು, ಚುನಾವಣೆಯಲ್ಲಿ ಇವರಿದ್ರೆ ಗೆಲ್ತಾರೆ ಎಂಬ ಕಾರಣಕ್ಕಾಗಿ ವಿರೋಧಿಗಳು ಒಂದಾಗಿ ಹುನ್ನಾರವನ್ನು ಮಾಡಿದ್ರು. ಆದರೆ ಇವರನ್ನು ಸೋಲಿಸೋಕೆ ಆಗಲಿಲ್ಲ. ಅವರವರ ಜಗಳಗಳಲ್ಲಿ ಪ್ರಕಾಶ್ ಕೋಳಿವಾಡ್ ಜಯ ಗಳಿಸಿ ಫೋರ್ಟ್ ಸರ್ಕಲ್ನಲ್ಲಿ ಜೈಕಾರ ಹಾಕಿದ್ದು ಮಾತ್ರ ಐತಿಹಾಸಿಕವಾಗಿದೆ. ಪ್ರತಿ ನೋವಿನ ಹೆಜ್ಜೆಯನ್ನು ಮೆಟ್ಟಿಲು ಮಾಡಿಕೊಂಡು ಅಧಿಕಾರ ಮಾಡುತ್ತಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ರ ಮುಂದಿನ ದಿನಗಳು ಚೆನ್ನಾಗಿ ಇರಲಿ. ರಾಣೆಬೆನ್ನೂರು ತಾಲೂಕು ಮಾದರಿ ತಾಲೂಕನ್ನಾಗಿ ಮಾಡುವ ಮೂಲಕ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಲಿ ಎನ್ನುವುದು ನಮ್ಮ ಆಶಯ ಕೂಡ. ಶ್ರೀ ಕರ್ನಾಟಕ, ಹಾವೇರಿ.